ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆ ಭಾರತೀಯ ಸೇನೆಗೆ ಗೌರವ ಸಲ್ಲಿಸಲು ರಾಷ್ಟ್ರ ರಕ್ಷಣೆಗಾಗಿ ಬಿಜೆಪಿ ಹಾಗೂ ವಿವಿಧ ಸಂಘಟನೆಗಳು ಕೋಲಾರದಲ್ಲಿ ತಿರಂಗ ಯಾತ್ರೆ ಹಮ್ಮಿಕೊಂಡಿದ್ದವು. ಕೋಲಾರ ನಗರದ ನಚಿಕೇತನ್ ನಿಲಯ ಆವರಣದಲ್ಲಿ ತಿರಂಗ ಯಾತ್ರೆಗೆ ಚಾಲನೆ ನೀಡಿ 1500 ಅಡಿ ಧ್ವಜವನ್ನು ಹಿಡಿದ ಮಾಜಿ ಸೈನಿಕರು ಹಾಗೂ ನೂರಾರು ವಿದ್ಯಾರ್ಥಿಗಳು ಕೋಲಾರ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದರು. ನಗರದ ಮೆಕ್ಕೆ ವೃತ್ತದ ಮೂಲಕ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮೂಲಕ ಕ್ಲಾಕ್ ಟವರ್ ಪ್ರವೇಶಿಸಿ ಅಲ್ಲಿಂದ ಡೂಮ್ ಲೈಟ್ ವೃತ್ತದ ಮೂಲಕ ಮಕ್ಕಳ ಆಟದ ಮೈದಾನದಲ್ಲಿರುವ ಅಮರ್ ಜವಾನ್ ಸೈನಿಕ ಸ್ಮಾರಕದಲ್ಲಿ ಯುದ್ಧದಲ್ಲಿ ಮಡಿದ ಸೈನಿಕರಿಗೆ ಪುಷ್ಪ ನಮನ ಸಲ್ಲಿಸಿ ಮೌನಾಚರಣೆ ಮೂಲಕ ಗೌರವವನ್ನು ಸೂಚಿಸಲಾಯಿತು. ಇನ್ನು 1.5 ಕಿಲೋಮೀಟರ್ ಉದ್ದದ ತ್ರಿವರ್ಣ ಧ್ವಜ ಹಿಡಿದು ದೇಶ ಪ್ರೇಮಿಗಳ ಕಾಲ್ನಡಿಗೆ ಜಾಥಾ ಮೂಲಕ ದೇಶ ಪ್ರೇಮಕ್ಕೆ ಸಾಕ್ಷಿಯಾದರು. ಭಾರತ್ ಮಾತಾ ಕಿ ಜೈ ಕೂಗಿ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬಿದರು. ತಿರಂಗ ಯಾತ್ರೆ ಉದ್ದಕ್ಕೂ ನೆರೆದ ಸಾವಿರಾರು ದೇಶಭಕ್ತರು ಧ್ವಜಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ತಮ್ಮ ದೇಶ ಪ್ರೇಮ ಮೆರೆದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಮುಖಂಡತ್ವದಲ್ಲಿ ನಡೆದ ತಿರಂಗ ಯಾತ್ರೆಯಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್, ಮಾಜಿ ಸಂಸದ ಎಸ್ ಮುನಿಸ್ವಾಮಿ, ಮಾಜಿ ಶಾಸಕ ಮಂಜುನಾಥ್ ಗೌಡ, ಮಾಜಿ ಶಾಸಕ ವೈ ಸಂಪಂಗಿ ಸೇರಿದಂತೆ ಹಲವಾರು ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾಡಿ ದೇಶದ ಸೈನಿಕರಿಗೆ ಬಲ ತುಂಬುವ ಸಲುವಾಗಿ ತಿರಂಗ ಯಾತ್ರೆ ಹಮ್ಮಿಕೊಂಡಿದ್ವು. ಯಾತ್ರೆಯಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ಯಾರೇ ಆಗಲಿ ದೇಶದ ಸೈನಿಕರಿಗೆ ಬೆಂಬಲವಾಗಿ ನಿಲ್ಲಬೇಕು, ಇಲ್ಲ ಬೇರೆ ದೇಶಕ್ಕೆ ಹೋಗಿ ಎಂದು ಕಟುವಾಗಿ ನುಡಿದರು. ನಮ್ಮ ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ ಮತ್ತು BSF, CRPF ಎಲ್ಲ ನೌಕಾಪಡೆಗಳು ಇವತ್ತು ದೇಶದ ತಂಟೆಗೆ ಬಂದರೆ ಪಾಕಿಸ್ತಾನಕ್ಕೆ ಉಳಿಗಾಲವಿಲ್ಲ. ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನ ಹೆಸರೇ ಇರಬಾರ್ದು ಅಂತೇಳಿ ನೋಡಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಭಾರತ ಸೈನಿಕರಿಗೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ನಾವು ಧನ್ಯವಾದಗಳನ್ನು ಹೇಳೋದ್ರ ಮುಖಾಂತರ ನಮ್ಮ ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ ಮತ್ತು BSF, CRPF ಎಲ್ಲ ನೌಕಾಪಡೆಗಳು ಇವತ್ತು ದೇಶದ ತಂಟೆಗೆ ಬಂದರೆ ಮೋದಿಜಿಯವರ ಸೈನ್ಯದ ನೇತೃತ್ವದಲ್ಲಿ ಇಡೀ ಪಾಕಿಸ್ತಾನಕ್ಕೆ ಬುದ್ಧಿ ಕಳಿಸಿ ಏನಿವತ್ತು ಕಾಶ್ಮೀರದಂತ ಕೃತ್ಯಕ್ಕೆ ತಕ್ಕದಂತ ಪಾಠ ಕಲಿಸಿ ಸೈನಿಕರೊಂದಿಗೆ ನಾವಿದ್ದೇವೆ, ಭಾರತದ ಸೈನಿಕರೊಂದಿಗೆ ನಾಗರಿಕರು ಎಂಬ ವಾಕ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಇವತ್ತು ವಿಜಯೋತ್ಸವಗಳು ಮತ್ತೆ ತಿರಂಗ ಯಾತ್ರೆ ನಡೀತಾ ಇದೆ. ಅದರ ಒಂದು ಭಾಗವಾಗಿ ಕೋಲಾರದಲ್ಲಿ ಎಲ್ಲಾ ಸಮಾಜದ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಒಂದು ಹೋರಾಟವನ್ನ, ಈ ತಿರಂಗ ಯಾತ್ರೆಯನ್ನ ನಾವು ಆಪರೇಷನ್ ಸಿಂಧೂರ್ ಮಾಡಿದ ಖುಷಿಯಲ್ಲಿ ಸೇನೆಗೆ ಬೆಂಬಲ ಕೊಟ್ಟವರು ನಾವು ಈ ಒಂದು ಮಾಡಿದ್ವಿ.